ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯಲ್ಲಿ ಕಾಲೇಜಿನಲ್ಲಿ ಬಿಜೆಪಿಯ ವಿರುದ್ಧ ಕರಪತ್ರ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ಜಿಲ್ಲಾಧಿಕಾರಿಯನ್ನ ಭೇಟಿಯಾಗಿದ್ದಾರೆ ಬಿಜೆಪಿ ನಾಯಕರು. ಬಾಗಲಕೋಟೆಯ ಕಾಲೇಜಿನಲ್ಲಿ ಬಿಜೆಪಿಯ ವಿರುದ್ಧ ಒಂದು ಕರಪತ್ರವನ್ನ ತಯಾರಿಸಿ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ನೀಡಿ ಬಿಜೆಪಿಯ ವಿರುದ್ಧ ಅಪಪ್ರಚಾರವನ್ನ ಮಾಡ್ತಾ ಇದ್ರು ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ಅದರ ಆಧಾರದ ಮೇಲೆ ಕಾಲೇಜಿನಲ್ಲಿ ಈ ಒಂದು ಪ್ರಕರಣ ನಡೆದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಯನ್ನ ಭೇಟಿಯಾಗಿದ್ದಾರೆ ಬಿಜೆಪಿ ನಾಯಕರು. ಬಾಗಲಕೋಟೆ ಡಿಸಿ ಅವರಿಗೆ ದೂರನ್ನ ನೀಡಲಾಗಿದೆ. ಬಿಜೆಪಿ ನಾಯಕರು ದೂರನ್ನ ನೀಡಿದ್ದಾರೆ. ಆರ್ ಅಶೋಕ್ ಹಾಗೂ ಗೋವಿಂದ ಕಾರಜೋಳ ಅವರ ನೇತೃತ್ವದಲ್ಲಿ ದೂರು ದಾಖಲಿಸಲಾಗಿದೆ. ಡಿಸಿ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ಆರ್ ಅಶೋಕ್ ಮಾತನಾಡಿದ್ದಾರೆ. NSUI ಕಾರ್ಯಕರ್ತರೇನಿದ್ರು ಅವರು ಕೆಲವೊಂದಿಷ್ಟು ಜನ ಅಲ್ಲಿ ಕೇಸರಿ ಶಾಲ್ಗಳನ್ನ ಧರಿಸಿಕೊಂಡು ಕಾಲೇಜಿನ ಒಳಗೆ ಕರಪತ್ರವನ್ನ ತಯಾರಿಸಿಕೊಂಡು ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಅಪಪ್ರಚಾರ ಮಾಡುವಂತ ಕರಪತ್ರಗಳನ್ನ ಹಿಡಿದು ಕ್ಯಾಂಪಸ್ನ ಒಳಗಡೆ ಹೋಗಿ ನೀವೇನಾದ್ರೂ ಬಿಜೆಪಿಗೆ ಮತ ಹಾಕಿದ್ರೆ ನೀವು ಜೈಲಿಗೆ ಹೋಗೋದು ಗ್ಯಾರಂಟಿ ಅಂತ ಹೇಳಿ ಅಪಪ್ರಚಾರವನ್ನ ಮಾಡ್ತಾ ಇದ್ರು. ಈ ಪ್ರಕರಣಕ್ಕೆ ಈಗ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಬಿಜೆಪಿ ನಾಯಕರು ಆರ್ ಅಶೋಕ್ ಹಾಗೂ ಗೋವಿಂದ ಕಾರಜೋಳ ಅವರ ನೇತೃತ್ವದಲ್ಲಿ. ಈಗ ಡಿಸಿ ಕಚೇರಿಗೆ ತೆರಳಿ ಇಲ್ಲಿ ಬಿಜೆಪಿ ನಾಯಕರು ದೂರನ್ನ ಕೂಡ ನೀಡಿದ್ದಾರೆ. ಡಿಸಿ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆಗೆ ಆರ್ ಅಶೋಕ್ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಇನ್ನು ಯಾವ್ದು ರೈಡ್ ಮಾಡಿ ಯಾವ್ದು ಹಿಡಿದಿದ್ದಿಲ್ಲ ಮನೆಯ ದುಡ್ಡು ಅನಿಸ್ತಾ ಇರೋದು. ಯಾವ್ದು ರೈಡ್ ಮಾಡಿ ಒಂದು ಕೇಸ್ ಅಲ್ಲಿ ಬಿಡಪ್ಪ, ಈ ಒಳಗಡೆ ಅನಿಸ್ತಾ ಇರೋದು ಬೇರೆ ರೈಡ್ ಹೇಳ್ತಾರೆ. ಹಳ್ಳಿಗಳಲ್ಲಿ ದುಡ್ಡು ಹಂಚ್ತಾರಲ್ಲ, ಅದನ್ನ ಇನ್ನೂ ಒಂದು ಟ್ರೇಸ್ ಆಗಿಲ್ಲ. ಏನಾಗುತ್ತೆ ಲಾಸ್ಟ್ ಎಲೆಕ್ಷನ್ ಇವಾಗಿಂದ ಭಯ ಬೀಳ್ಸಿದ್ದಾರೆ, ಹಂಚ್ಬಿಡ್ತಾರೆ. ಇವಾಗಿಂದ ರೈಡ್ ಆಯ್ತು ಅಂತ ನ್ಯೂಸ್ ಮಾಡಿದ್ರೆ ಸ್ವಲ್ಪ ಭಯ ಬೀಳ್ತಾರಲ್ಲ. ಇಲ್ಲ ಅಂದ್ರೆ ಮಾಸಾಗಿ ಹಂಚ್ತಾರಲ್ಲ. ಒಂದಷ್ಟು ಕಡೆ ನಾಳೆಯಿಂದಾನೇ ರೈಡ್ ಮಾಡೋದು. ಇಲ್ಲಾಂದ್ರೆ ಭಯ ಬರಲ್ಲ, ಓಪನ್ ಆಗಿ ರೋಡಲ್ಲೇ. ಪ್ರೋಗ್ರಾಮ್ ಇದೆ ಯಾರು